ನಾವಿವತ್ತು ನೋಡ್ತಾ ಇರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ ನಮ್ಮ ಸೈಂಟಿಸ್ಟ್ ಗಳಿಗೆ ಈ ಭೂಮಿಯಲ್ಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ಗೊತ್ತಾಗೋಗುತ್ತೆ. ಆದ್ರಿಂದ ಅವರನ್ನ ಹುಡ್ಕೊಂಡು ಬೇರೆ ಗ್ರಹಕ್ಕೆ ಹೋಗ್ತಾರೆ. ಆ ಗ್ರಹದಲ್ಲಿ ಅವರಿಗೆ ಮನುಷ್ಯರನ್ನ ಸೃಷ್ಟಿ ಮಾಡಿದವರೇನು ಸಿಗ್ತಾರೆ. ಆದ್ರೆ ಅವರೆಲ್ಲರ ಜೊತೆ ಒಂದು ತುಂಬಾನೇ ವಿಚಿತ್ರವಾಗಿರುವಂತ ಒಂದು ಘಟನೆ ನಡೆಯುತ್ತೆ. ಹೀಗೆಲ್ಲ ಆಗುತ್ತೆ ಅಂತ ಯಾರು ಕನ್ಸಲ್ಲೂ ಕೂಡ ಯೋಚನೆ ಮಾಡಿರ್ಲಿಲ್ಲ. ಆ ಘಟನೆ ಏನು, ಆ ಗ್ರಹಕ್ಕೆ ಹೋದವರೆಲ್ಲ ಏನಾದ್ರು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡಿ. ಅಂದಂಗೆ ಮೂವಿ ಹೆಸರು ಪ್ರೊಮಿಥಿಯಸ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. ಮೂವಿಯ ಮೊದಲ ಸೀನಲ್ಲಿ ನಮ್ಗೆ ತೋರಿಸ್ತಾರೆ ಭೂಮಿಲಿ ಇನ್ನೂ ಕೂಡ ಯಾವುದೇ ಜೀವಿಗಳು ಹುಟ್ಟಿಲ್ಲ. ಅಂದ್ರೆ ಒಂದು ಸಣ್ಣ ಇರುವೆನೂ ಕೂಡ ಹುಟ್ಟಿರೋದಿಲ್ಲ. ಈ ತರ ಯಾವುದೇ ತರದ ಪ್ರಾಣಿಗಳ ಶಬ್ದ ಇಲ್ಲದೆ ತುಂಬಾನೇ ಶಾಂತವಾಗಿರುವಂತ ಈ ಭೂಮಿಗೆ ಒಂದು ಏಲಿಯನ್ ಶಿಪ್ ಬರುತ್ತೆ. ಆ ಏಲಿಯನ್ ಶಿಪ್ ಇಂದ ಒಂದು ಏಲಿಯನ್ ಹೊರಗಡೆ ಬರುತ್ತೆ. ಆ ಏಲಿಯನ್ ನೋಡೋದಕ್ಕೆ ಮನುಷ್ಯರ ತರನೇ ಇರುತ್ತೆ. ನಂತರ ಆ ಏಲಿಯನ್ ಒಂದು ವಿಚಿತ್ರವಾಗಿರುವಂತ ಲಿಕ್ವಿಡ್ ಅನ್ನ ಕುಡಿಯುತ್ತೆ. ಆ ಲಿಕ್ವಿಡ್ ಅನ್ನ ಕುಡಿತಿದ್ದಂಗೆನೆ ಅದರ ಬಾಡಿ ಒಳಗಡೆ ಇರುವಂತ DNA ಸೆಲ್ಸ್ ಗಳೆಲ್ಲ ಕೊಳೆಯೋದಕ್ಕೆ ಶುರುವಾಗೋಗುತ್ತೆ. ಹೀಗೆ ಇದು ಕೊಲಿತಿರ್ಬೇಕಾದ್ರೆ ಅಲ್ಲಿರುವಂತ ಜಲಪಾತದ ಒಳಗಡೆ ಬಿತ್ತೋಗುತ್ತೆ. ಅಂದ್ರೆ ಅಲ್ಲಿನ ನೀರು ಒಳಗಡೆ ಮಿಕ್ಸ್ ಆಗೋಗುತ್ತೆ. ನಂತರ ನಮ್ಗೆ ಗೊತ್ತಾಗುತ್ತೆ ಆ ಏಲಿಯನ್ನ ಕೊಳ್ತಿರುವಂತ DNA ಇಂದನೇ ಭೂಮಿಲಿ ಜೀವಿಗಳು ಹುಟ್ಟೋದಕ್ಕೆ ಶುರುವಾಗಿದ್ದು ಅಂತ. ಅಂದ್ರೆ ಈ ಭೂಮಿಲಿ ಜೀವಿಗಳನ್ನ ಕ್ರಿಯೇಟ್ ಮಾಡಿರೋದು ಏಲಿಯನ್ಸ್ ಗಳು ಅಂತ. ನಂತರ ಸೀನ್ ಇಲ್ಲಿಂದ ಕೋಟ್ಯಾಂತರ ವರ್ಷಗಳ ಮುಂದಕ್ಕೆ ಶಿಫ್ಟ್ ಆಗುತ್ತೆ. ಅಂದ್ರೆ ಪ್ರೆಸೆಂಟ್ ಹೇಗೆ ಇದು 2089ನೇ ಇಸ್ವಿ. ಸೈಂಟಿಸ್ಟ್ ಗಳು ಗುಹೆಯಲ್ಲಿ ರಿಸರ್ಚ್ ಅನ್ನ ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಅಲ್ಲೊಂದು ಪೇಂಟಿಂಗ್ ಕಾಣಿಸುತ್ತೆ. ಆ ಪೇಂಟಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಅವನ ಕೈಯನ್ನ ಒಂದಷ್ಟು ನಕ್ಷತ್ರಗಳ ಕಡೆಗೆ ತೋರಿಸ್ತಿರ್ತಾನೆ. ಆ ಪೇಂಟಿಂಗ್ ಅನ್ನ ಇವರು ಟೆಸ್ಟ್ ಮಾಡಿದಾಗ ಇವರಿಗೆ ಗೊತ್ತಾಗುತ್ತೆ ಈ ಪೇಂಟಿಂಗ್ ಸುಮಾರು 60,000ದಿಂದ 70,000 ವರ್ಷಗಳ ಹಿಂದೆದು ಅಂತ. ಇದೊಂದೇ ಪೇಂಟಿಂಗ್ ಅಲ್ಲ, ಈಗಾಗ್ಲೇ ಇವರಿಗೆ ಪ್ರಪಂಚದ ಬೇರೆ ಬೇರೆ ಕಡೆಗಳಲ್ಲಿ ಇದೇ ತರದ ತುಂಬಾ ಪೇಂಟಿಂಗ್ ಗಳು ಸಿಕ್ಕಿರ್ತವೆ. ಇದನ್ನೆಲ್ಲ ನೋಡಿ ಇವರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ 60-70,000 ವರ್ಷಗಳ ಹಿಂದೆ ಮನುಷ್ಯರಿಗೆ ನಕ್ಷತ್ರಗಳ ಬಗ್ಗೆ ಗೊತ್ತಾಗೋದಕ್ಕೆ ಹೇಗೆ ಸಾಧ್ಯ? ಆ ಟೈಮ್ ನಲ್ಲಿ ಮನುಷ್ಯರು ಆದಿವಾಸಿಗಳಾಗಿ ಕಾಟ್ನಲ್ಲಿ ವಾಸ ಮಾಡ್ತಿದ್ರು ಅಂತ. ಇದರಿಂದ ಇವರೆಲ್ಲರಿಗೂ ಗೊತ್ತಾಗುತ್ತೆ ಈ ತರ ಪೇಂಟಿಂಗ್ಸ್ ಗಳಿಗೆ ಕಾರಣ ನಮ್ಮನ್ನ ಸೃಷ್ಟಿ ಮಾಡಿರೋ ಇಂಜಿನಿಯರ್ಸ್ ಗಳು ಅಂತ. ಹೌದು, ಈ ಮೂವಿಲಿ ಮನುಷ್ಯರನ್ನ ಸೃಷ್ಟಿ ಮಾಡಿದವರನ್ನ ಇಂಜಿನಿಯರ್ಸ್ ಅಂತ ಕರೀತಾರೆ. ಇಲ್ಲಿಂದ ಸೀನ್ 2093ಕ್ಕೆ ಶಿಫ್ಟ್ ಆಗುತ್ತೆ. ಮನುಷ್ಯರು ಇಂಜಿನಿಯರ್ಸ್ ಅನ್ನ ಹುಡ್ಕೊಂಡು ಪ್ರೊಮಿಥಿಯಸ್ ಅನ್ನೋ ಒಂದು ಸ್ಪೇಸ್ ಶಿಪ್ ನಲ್ಲಿ ಒಂದು ಗ್ರಹದ ಕಡೆಗೆ ಹೋಗ್ತಿರ್ತಾರೆ. ಈ ಪ್ರೊಮಿಥಿಯಸ್ ಸ್ಪೇಸ್ ಶಿಪ್ ನ ಒಳಗಡೆ ನಮ್ಗೆ ತೋರಿಸ್ತಾರೆ ಇದ್ರಲ್ಲಿರುವಂತ ಸೈಂಟಿಸ್ಟ್ ಗಳು ಹಾಗೆ ಕ್ರೂ ಮೆಂಬರ್ಸ್ ಗಳೆಲ್ಲ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲ್ಕೊಂಡಿರ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಈ ಸ್ಪೇಸ್ ಶಿಪ್ ನಲ್ಲೆಲ್ಲ ಓಡಾಡ್ತಾ ಈ ಸ್ಪೇಸ್ ಶಿಪ್ ನ ಕಂಟ್ರೋಲ್ ಮಾಡ್ತಿರ್ತಾನೆ. ಇವನ ಹೆಸರು ಡೇವಿಡ್ ಅಂತ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಡೇವಿಡ್ ನಿಜವಾದ ಮನುಷ್ಯ ಅಲ್ಲ, ಇವನೊಬ್ಬ ತುಂಬಾನೇ ಅಡ್ವಾನ್ಸ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್. ಈ ಡೇವಿಡ್ಗೆ ಪ್ರಪಂಚದಲ್ಲಿರುವಂತ ಎಲ್ಲಾ ಭಾಷೆಗಳು ಓದೋದಕ್ಕೆ ಹಾಗೆ ಬರೆಯೋದಕ್ಕೆ ಬರುತ್ತೆ. ಇದರಿಂದಾನೇ ಡೇವಿಡ್ ಈ ಶಿಪ್ ನಲ್ಲಿ ಹೋಗ್ತಿರೋದು. ಇಂಜಿನಿಯರ್ಸ್ ಗಳೇನಾದ್ರು ಸಿಕ್ತಾಗ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ತುಂಬಾ ವರ್ಷಗಳು ಟ್ರಾವೆಲ್ ಮಾಡಿದ್ಮೇಲೆ ಇವರು ಹುಡ್ಕೊಂಡ್ ಬಂದಿರುವಂತ ಗ್ರಹದ ಹತ್ರ ಬಂದು ತಲುಪಿರ್ತಾರೆ. ಆದ್ರಿಂದ ಡೇವಿಡ್ ಸ್ಲೀಪಿಂಗ್ ಚೇಂಬರ್ ನಲ್ಲಿ ಮಲಗಿರುವಂತ ಎಲ್ಲಾ ಸೈಂಟಿಸ್ಟ್ ಗಳನ್ನ ಹಾಗೆ ಕ್ರೂ ಮೆಂಬರ್ಸ್ ಗಳನ್ನ ಎದ್ದೇಳಿಸ್ತಾನೆ. ಕೊನೆಗೂ ನಮ್ಮ ಡೆಸ್ಟಿನೇಷನ್ ಗೆ ಬಂದು ತಲುಪಿದ್ವಿ ಅಂತ ಎಲ್ಲರಿಗೂ ಸ್ವಲ್ಪ ಖುಷಿ ಇರುತ್ತೆ. ನಂತರ ಎಲ್ಲಾ ಸೈಂಟಿಸ್ಟ್ ಗಳನ್ನ ಒಂದು ರೂಮ್ ನಲ್ಲಿ ಒಂದು ಕಡೆ ಕೂರಿಸ್ತಾರೆ. ಆಗ ರೆಕಾರ್ಡ್ ಮಾಡಿ ಇಟ್ಟಿರುವಂತ ಒಂದು ಹೋಲೋಗ್ರಾಮ್ ವಿಡಿಯೋನ ಪ್ಲೇ ಮಾಡ್ತಾರೆ. ಆ ವಿಡಿಯೋದಲ್ಲಿ ತುಂಬಾನೇ ವಯಸ್ಸಾಗಿರೋ ಪೀಟರ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಇವನೇ ಈ ಪ್ರಾಜೆಕ್ಟ್ ಗೆ ದುಡ್ಡನ್ನ ಇನ್ವೆಸ್ಟ್ ಮಾಡಿರೋದು. ಅಂದ್ರೆ ಈ ಸೈಂಟಿಸ್ಟ್ ಗಳನ್ನ ಇಂಜಿನಿಯರ್ಸ್ ಗಳನ್ನ ಹುಡ್ಕೊಂಡು ಹೋಗ್ತಿದಾರಲ್ಲ ಅದಕ್ಕೆ ದುಡ್ಡನ್ನ ಹಾಕಿರೋದು ಇವನೇನೆ. ನಂತರ ಪೀಟರ್ ಅಲ್ಲೇ ಇರೋ ಚಾರ್ಲಿ ಹಾಗೂ ಅವನ ಗರ್ಲ್ ಫ್ರೆಂಡ್ ಶಾನ್ ಸ್ಟೇಜ್ ಮೇಲೆ ಕರೆದು ಇವರೆಲ್ಲರಿಗೂ ಹೇಳಿ ನಾವು ಯಾಕೆ ಸ್ಪೇಸ್ ನಲ್ಲಿ ಟ್ರಾವೆಲ್ ಮಾಡ್ತಿದೀವಿ ಅಂತ ಅಂದಾಗ ಚಾರ್ಲಿ ಹೇಳ್ತಾನೆ ನಮ್ಗೆ ಭೂಮಿಲಿ ಬೇರೆ ಬೇರೆ ಕಡೆಯಲ್ಲಿ ಒಂದೇ ತರದ ಪೇಂಟಿಂಗ್ ಗಳು ಸಿಕ್ಕಿದ್ವು. ಆ ಎಲ್ಲಾ ಪೇಂಟಿಂಗ್ ಗಳಲ್ಲಿ ಒಬ್ಬ ಮನುಷ್ಯ ಒಂದು ಸೋಲಾರ್ ಸಿಸ್ಟಮ್ ಕಡೆಗೆ ಕೈಯನ್ನ ತೋರಿಸ್ತಿರ್ತಾನೆ. ಆದ್ರಿಂದ ನಾವು ಸ್ಪೇಸ್ ನಲ್ಲಿ ಹುಡ್ಕಾಡ್ದಾಗ ಅದೇ ತರದ ಒಂದು ಸೋಲಾರ್ ಸಿಸ್ಟಮ್ ಅಂದ್ರೆ ನಕ್ಷತ್ರ ಮಂಡಲ ಸಿಕ್ತು. ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ ಆ ಸೋಲಾರ್ ಸಿಸ್ಟಮ್ ನಲ್ಲಿ ನಮ್ಮ ಭೂಮಿ ತರನೇ ವಾತಾವರಣ ಇರುವಂತ ಒಂದು ಗ್ರಹ ಇದೆ. ಅದೇ ಗ್ರಹದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿರುವಂತ ಇಂಜಿನಿಯರ್ಸ್ ಗಳು ಇದ್ದಾರೆ ಅನ್ನೋ ಸಂಪೂರ್ಣವಾದ ನಂಬಿಕೆ ನಮಗೆ ಇದೆ. ಅಲ್ಲಿರೋ ಇಂಜಿನಿಯರ್ಸ್ ಗಳನ್ನ ಮೀಟ್ ಮಾಡಿ ಯಾಕೆ ಅವರು ನಮ್ಮನ್ನ ಅಂದ್ರೆ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು ಅದಕ್ಕೆ ಕಾರಣ ಏನು ಅಂತ ಕೇಳೋದಕ್ಕೆ ನಾವು ಹೋಗ್ತಿದೀವಿ ಅಂತ ಹೇಳಿ ಚಾರ್ಲಿ ಅವನ ಮಾತನ್ನ ಮುಗಿಸ್ತಾನೆ. ನಂತರ ಇವರೆಲ್ಲರೂ ಆ ಗ್ರಹನ ಎಂಟರ್ ಆಗೋದಕ್ಕೆ ಅಂತ ಎಲ್ಲಾ ತಯಾರನ್ನು ಮಾಡ್ಕೋತಾರೆ. ಆ ಗ್ರಹದ ಒಳಗಡೆ ಎಂಟರ್ ಆದಾಗ್ಲೇ ಅವ್ರಿಗೆ ಗೊತ್ತಾಗೋದು ಅಲ್ಲಿ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿನೇ ಇದೆ. ಅದ್ರ ಜೊತೆ ಬೇರೆ ಬೇರೆ ಕೆಮಿಕಲ್ಸ್ ಕೂಡ ಇಲ್ಲಿನ ಗಾಳಿ ಜೊತೆ ಸೇರ್ಕೊಂಡಿದೆ. ಸ್ಪೇಸ್ ಸೂಟ್ ಇಲ್ಲ ಅಂತಂದ್ರೆ ಈ ಗ್ರಹದಲ್ಲಿ ಉಸಿರಾಡೋದಕ್ಕೆ ಆಗೋದಿಲ್ಲ ಅಂತ ಇವರು ಆ ಜಾಗದಲ್ಲಿ ಎಲ್ಲಾ ಕಡೆನೂ ಚೆಕ್ ಮಾಡಿ ನೋಡ್ತಾರೆ.
ಆದ್ರೆ ಎಲ್ಲೂ ಕೂಡ ಜೀವಿಗಳಿರುವಂತ ಸೂಚನೆನೇ ಇವ್ರಿಗೆ ಸಿಗುತ್ತಿಲ್ಲ. ಹೀಗೆ ಇವರು ಬೆಟ್ಟಗಳ ಮಧ್ಯದಲ್ಲಿ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಚಾರ್ಲಿಗೆ ಕಾಣಿಸುತ್ತೆ. ಬಿಲ್ಡಿಂಗ್ ತರ ಇರುವಂತ ಸ್ಟ್ರಕ್ಚರ್ ಗಳನ್ನ ಒಂದೇ ಲೈನ್ ನಲ್ಲಿ ಕಟ್ಟಿರ್ತಾರೆ. ಅಲ್ಲೋದ್ರೆ ನಮ್ಗೆ ಏನಾದ್ರು ಕ್ಲೂ ಸಿಗ್ಬೋದು ಅಂತ ಚಾರ್ಲಿ ಕ್ಯಾಪ್ಟನ್ಗೆ ಶಿಪ್ ನ ಅಲ್ಲೇ ಲ್ಯಾಂಡ್ ಮಾಡೋದಕ್ಕೆ ಹೇಳ್ತಾನೆ. ಸರಿ ಅಂತ ಕ್ಯಾಪ್ಟನ್ ಕೂಡ ಶಿಪ್ ಅನ್ನ ಅಲ್ಲೇ ಲ್ಯಾಂಡ್ ಮಾಡ್ತಾರೆ. ಮುಂದೆ ಇರುವಂತ ಬಿಲ್ಡಿಂಗ್ ಅನ್ನ ನೋಡಿ ಇವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಹಾಗೆ ತುಂಬಾನೇ ಖುಷಿ ಕೂಡ ಆಗುತ್ತೆ. ಆಗ ಕ್ಯಾಪ್ಟನ್ ಹೇಳ್ತಾನೆ, ಇನ್ನು 6 ಗಂಟೆ ಅಷ್ಟರಲ್ಲಿ ಕತ್ಲಾಗೋಗುತ್ತೆ, ಅವಾಗ ನಮ್ಗೆ ಏನಾದ್ರು ತೊಂದ್ರೆ ಆಗ್ಬೋದು, ಆದ್ರಿಂದ ನಾವು ಬೆಳಕಾಗೋವರೆಗೂ ಕಾಯ್ದು ಆಮೇಲೆ ಹೋಗೋಣ ಅಂತ ಅಂದಾಗ ಚಾರ್ಲಿ ಅದಕ್ಕೆ ಒಪ್ಕೊಳ್ಳುತ್ತಿಲ್ಲ. ಅದ್ರೊಳಗಡೆ ಏನಿದೆ ಅಂತ ನಾನು ಈಗಲೇ ನೋಡ್ಬೇಕು ಅಂತ ಕ್ಯಾಪ್ಟನ್ಗೆ ಹೇಳ್ತಾನೆ. ಸರಿ ಅಂತ ಅಲ್ಲಿರುವಂತ ಸೈಂಟಿಸ್ಟ್ ಗಳೆಲ್ಲ ಸ್ಪೇಸ್ ಸೂಟ್ ಅನ್ನ ಹಾಕೊಂಡು ಆ ಬಿಲ್ಡಿಂಗ್ ನ ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಡೇವಿಡ್ ಕೂಡ ಸ್ಪೇಸ್ ಸೂಟ್ ಅನ್ನ ಹಾಕುತ್ತಿರ್ತಾನೆ. ಆಗ ಚಾರ್ಲಿ ಅವನನ್ನ ಕೇಳ್ತಾನೆ, ಡೇವಿಡ್ ನೀನೊಬ್ಬ ರೋಬೋಟ್, ನೀನು ಉಸಿರಾಡೋದಕ್ಕಾಗುದಿಲ್ಲ, ಆದ್ರೂ ಕೂಡ ಯಾಕೆ ಸ್ಪೇಸ್ ಸೂಟ್ ಅನ್ನ ಹಾಕುತ್ತಿದ್ಯಾ ಅಂತ. ಆಗ ಡೇವಿಡ್ ಹೇಳ್ತಾನೆ, ನನ್ನನ್ನ ಡಿಸೈನ್ ಮಾಡಿರೋದೇ ಆ ರೀತಿ, ಎಲ್ಲಾ ವಿಷಯದಲ್ಲೂ ಮನುಷ್ಯನ್ ತರನೇ ಇರ್ಬೇಕು ಅಂತ. ನಾನೇನಾದ್ರೂ ಸ್ಪೇಸ್ ಸೂಟ್ ಅನ್ನ ಹಾಕೊಂಡಿಲ್ಲ ಅಂತಂದ್ರೆ ನಾನ್ ನಿಮ್ಮಲ್ಲಿ ಒಬ್ಬ ಆಗುದಿಲ್ಲ, ಆದ್ರಿಂದ ಈ ಸ್ಪೇಸ್ ಸೂಟ್ ಅನ್ನ ಹಾಕೊಂಡಿದ್ದೀನಿ ಅಂತ. ನಂತರ ಎಲ್ಲಾ ಸೈಂಟಿಸ್ಟ್ ಗಳು ಒಂದಷ್ಟು ವೆಹಿಕಲ್ ಗಳಲ್ಲಿ ಆ ಬಿಲ್ಡಿಂಗ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಹಾಗೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ನೆಡ್ಕೊಂಡೆ ಆ ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ. ಒಳಗಡೆಯಿಂದ ಆ ಬಿಲ್ಡಿಂಗ್ ತುಂಬಾನೇ ದೊಡ್ಡದಾಗಿರುತ್ತೆ. ನಂತರ ಇವರು ಆ ಜಾಗನೆಲ್ಲ ಸ್ಕ್ಯಾನ್ ಮಾಡೋದಕ್ಕೆ ಅಂತ ಚಿಕ್ಕ ಚಿಕ್ಕ ಡಿವೈಸ್ ಗಳನ್ನ ಬಿಡ್ತಾರೆ. ಆ ಡಿವೈಸ್ ಗಳು ಈ ಜಾಗನೆಲ್ಲ ಸ್ಕ್ಯಾನ್ ಮಾಡ್ತಿದ್ದಂಗೆನೆ ಈ ಕಡೆ ಪ್ರೊಮಿಥಿಯಸ್ ಶಿಪ್ ನಲ್ಲಿ ಆ ಜಾಗದ ಮ್ಯಾಪ್ ಕ್ರಿಯೇಟ್ ಆಗ್ತಿರುತ್ತೆ. ಅಂದ್ರೆ ಈ ಜಾಗ ಯಾವ ತರ ಇದೆ, ಎಷ್ಟು ದೂರ ಇದೆ ಅನ್ನೋದೆಲ್ಲ ಇವ್ರಿಗೆ ಗೊತ್ತಾಗುತ್ತೆ. ಹೀಗೆ ಇವರು ಅಲ್ಲೆಲ್ಲ ಓಡಾಡ್ತಾ ಒಂದು ಜಾಗಕ್ಕೆ ಬಂದು ತಲುಪಿದಾಗ ನೋಡ್ತಾರೆ, ಆ ಜಾಗದಲ್ಲಿ ಹೀಟ್ ಇಂದ ಸ್ಟೀಮ್ ಆಗಿ ಸ್ಟೀಮ್ ಇಂದ ನೀರು ಕ್ರಿಯೇಟ್ ಆಗ್ತಿರುತ್ತೆ. ನಂತರ ಚಾರ್ಲಿ ಇಲ್ಲಿನ ಎನ್ವಿರಾನ್ಮೆಂಟ್ ಅನ್ನ ಚೆಕ್ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ, ಈ ಬಿಲ್ಡಿಂಗ್ ನ ಒಳಗಡೆ ನಾವು ಉಸಿರಾಡ್ಬೋದು ಅಂತ. ಯಾಕೆ ಅಂತಂದ್ರೆ ಭೂಮಿಲಿ ಯಾವ ತರ ಎನ್ವಿರಾನ್ಮೆಂಟ್ ಇದೆಯೋ ಈ ಬಿಲ್ಡಿಂಗ್ ನ ಒಳಗಡೆನೂ ಕೂಡ ಅದೇ ತರ ಎನ್ವಿರಾನ್ಮೆಂಟ್ ಇದೆ. ಆದ್ರಿಂದ ಚಾರ್ಲಿ ಅವನ ಸ್ಪೇಸ್ ಸೂಟ್ ನ ಹೆಲ್ಮೆಟ್ ಅನ್ನ ತೆಗೆಯೋದಕ್ಕೆ ನೋಡ್ತಿರ್ಬೇಕಾದ್ರೆ ಅವನ ಗರ್ಲ್ ಫ್ರೆಂಡ್ ಶಾ ಹೆಲ್ಮೆಟ್ ಅನ್ನ ತೆಗಿಬೇಡ ಅಂತ ಹೇಳ್ತಾಳೆ. ಆದ್ರೂ ಕೂಡ ಅವನು ಹೆಲ್ಮೆಟ್ ಅನ್ನ ಓಪನ್ ಮಾಡೇ ಬಿಡ್ತಾನೆ. ಅವನಿಗೆ ಏನು ಆಗದಿರುತ್ತನ್ನ ನೋಡಿ ಎಲ್ಲರೂ ಕೂಡ ಅವರ ಹೆಲ್ಮೆಟ್ ಅನ್ನ ಓಪನ್ ಮಾಡ್ತಾರೆ. ಹೀಗೆ ಅವಳು ಅಲ್ಲೆಲ್ಲ ನೆಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಡೇವಿಡ್ ಗೆ ಒಂದ್ ಜಾಗದಲ್ಲಿ ಒಂದಷ್ಟು ಲೆಟರ್ಸ್ ಗಳು ಕಾಣಿಸ್ತವೆ. ಅದನ್ನ ಇವನು ಟಚ್ ಮಾಡಿದಾಗ ಒಂದು ಹೋಲೋಗ್ರಾಮ್ ವಿಡಿಯೋ ಪ್ಲೇ ಆಗುತ್ತೆ. ಸೈಜ್ ನಲ್ಲಿ ತುಂಬಾನೇ ದೊಡ್ಡದಾಗಿರುವಂತ ಏಲಿಯನ್ಸ್ ಗಳು ಯಾವ್ದ್ರಿಂದನೋ ಹೆದರ್ಕೊಂಡು ಓಡೋಗೋದಕ್ಕೆ ಅಂತ ಗೇಟ್ ಹತ್ರ ಹೋಗ್ತಾರೆ. ಆದ್ರೆ ಒಂದು ಏಲಿಯನ್ ಜಾರಿ ಬಿದ್ದೋಗುತ್ತೆ. ಅದು ಮತ್ತೆ ಗೇಟ್ ಹತ್ರ ಹೋದಾಗ ಗೇಟ್ ಗೆ ಸಿಗಾಕೊಂಡು ಸತ್ತೋಗುತ್ತೆ. ಆ ಹೋಲೋಗ್ರಾಮ್ ವಿಡಿಯೋನ ಫಾಲೋ ಮಾಡ್ಕೊಂಡು ಬಂದಾಗ ಇವ್ರಿಗೆ ನಿಜವಾಗ್ಲೂ ಅಲ್ಲೊಂದು ಡೆಡ್ ಬಾಡಿ ಕಾಣಿಸುತ್ತೆ. ಆ ಬಾಡಿ ಮನುಷ್ಯರ ಬಾಡಿಗಿಂತ 4-5 ಪಟ್ಟು ದೊಡ್ಡದಾಗಿರುತ್ತೆ. ಇದನ್ನೆಲ್ಲ ನೋಡಿ ತುಂಬಾನೇ ಹೆದರ್ಕೊಂಡು ಇಬ್ರು ಸೈಂಟಿಸ್ಟ್ ಗಳು ನಾವು ಮತ್ತೆ ಶಿಪ್ ಹತ್ರ ಹೋಗ್ತೀವಿ ಅಂತ ಹೊರಟೋಗ್ತಾರೆ. ಈ ಕಡೆ ಡೇವಿಡ್ ಗೆ ಮತ್ತೆ ಅದೇ ತರ ಲೆಟರ್ಸ್ ಗಳು ಕಾಣಿಸ್ತವೆ. ಅದನ್ನ ಇವನು ಟಚ್ ಮಾಡಿದಾಗ ಅಲ್ಲಿರುವಂತ ಡೋರ್ ಓಪನ್ ಆಗುತ್ತೆ. ಒಳಗಡೆ ಇವರಿಗೆ ಸತ್ತೋಗಿರುವಂತ ಆ ಏಲಿಯನ್ ತಲೆ ಸಿಗುತ್ತೆ. ಅದನ್ನ ಇವರು ಶಿಪ್ ಒಳಗಡೆ ತಗೊಂಡೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹೀಗೆ ಇವರು ಮುಂದೆ ಬಂದಾಗ ಮನುಷ್ಯರ ತರನೇ ಕಾಣುವಂತ ಒಂದು ಮುಖ ಕಾಣಿಸುತ್ತೆ. ಹಾಗೆ ಅಲ್ಲೆಲ್ಲ ಮಡಿಕೆ ತರ ಕಾಣುವಂತ ತುಂಬಾ ಬಾಕ್ಸ್ ಗಳು ಇರ್ತವೆ. ಇವೆಲ್ಲ ಏನು ಅಂತ ಇವರಿಗೆ ಅರ್ಥನೇ ಆಗುತ್ತಿಲ್ಲ. ನಂತರ ಡೇವಿಡ್ ನೋಡ್ತಾನೆ, ಅಲ್ಲಿರುವಂತ ಒಂದು ಬಾಕ್ಸ್ ನಲ್ಲಿ ಲಿಕ್ವಿಡ್ ತರ ಇರುವಂತ ಒಂದು ಜೀವಿ ಅಲುಗಾಡ್ತಿರುತ್ತೆ. ಆದ್ರೆ ಇವನು ಇದನ್ನ ಯಾರಿಗೂ ಕೂಡ ಹೇಳುತ್ತಿಲ್ಲ. ಅದೇ ಸಮಯಕ್ಕೆ ಶಾನ್ ನೋಡ್ತಾಳೆ, ಆ ಜಾಗದಲ್ಲಿ ವಾತಾವರಣ ಚೇಂಜ್ ಆಗ್ತಿರುತ್ತೆ. ಅಂದ್ರೆ ಇವರು ಈ ರೂಮ್ ಡೋರ್ ಅನ್ನು ಓಪನ್ ಮಾಡಿರೋದ್ರಿಂದ ಹೊರಗಡೆ ಇರುವಂತ ವಾತಾವರಣ ಈ ರೂಮ್ ನ ಒಳಗಡೆ ಎಂಟರ್ ಆಗೋಗಿರುತ್ತೆ. ಇದರಿಂದನೇ ಆ ಬಾಕ್ಸ್ ನ ಒಳಗಡೆ ಇದ್ದಂತ ಜೀವಿ ಅಲುಗಾಡ್ತಿದ್ದಿತ್ತು. ಅದೇ ಸಮಯಕ್ಕೆ ಇವರೆಲ್ಲರಿಗೂ ಶಿಪ್ ನಲ್ಲಿರೋರು ಹೇಳ್ತಾರೆ, ನಮ್ಮ ಕಡೆಗೆ ಒಂದು ದೊಡ್ಡ ಚಂಡಮಾರುತ ಬರ್ತಿದೆ, ಇನ್ನು 15 ನಿಮಿಷದಷ್ಟರಲ್ಲಿ ನಾವು ಡೋರ್ ಅನ್ನ ಕ್ಲೋಸ್ ಮಾಡ್ತೀವಿ, ಅಷ್ಟರಲ್ಲಿ ವಾಪಸ್ ಬನ್ನಿ ಅಂತ. ಸರಿ ಅಂತ ಇವರು ಕೂಡ ಆ ಏಲಿಯನ್ ತಲೆನ ಎತ್ಕೊಂಡು ಶಿಪ್ ನ ಒಳಗಡೆ ಹೋಗಿ ಎಲ್ಲಾ ರೆಡಿನೂ ಮಾಡ್ಕೋತಾರೆ. ಈ ಕಡೆ ಡೇವಿಡ್ ಯಾರಿಗೂ ಹೇಳ್ದೇನೆ ಅಲ್ಲಿರುವಂತ ಒಂದು ಬಾಕ್ಸ್ ಅನ್ನ ಅವನ ಜೊತೆನೆ ಶಿಪ್ ನ ಒಳಗಡೆ ತಗೊಂಡ್ ಹೋಗ್ತಾನೆ. ಇವರೆಲ್ಲ ಮತ್ತೆ ಶಿಪ್ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಭಯಂಕರವಾಗಿರುವಂತ ಚಂಡಮಾರುತನು ಕೂಡ ಇವರಿಂದನೇ ಬರ್ತಿರುತ್ತೆ. ಹೀಗೆ ಇವರು ಹೋಗ್ತಿರ್ಬೇಕಾದ್ರೆ ಆ ಏಲಿಯನ್ ತಲೆ ಇರುವಂತ ಬ್ಯಾಗ್ ಕೆಳಗಡೆ ಬಿತ್ತೋಗುತ್ತೆ. ಅದನ್ನು ತಗೊಂಡ್ ಬರೋದಕ್ಕಿಂತ ಹೋಗಿ ಶೋ ಆ ಚಂಡಮಾರುತದ ಒಳಗಡೆ ಸಿಗಾಕೋಗ್ಬಿಡ್ತಾಳೆ. ನಂತರ ಎಲ್ರು ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಶೋನ ಆ ಚಂಡಮಾರುತದಿಂದ ಕಾಪಾಡಿ ಶಿಪ್ ನ ಒಳಗಡೆ ಕರ್ಕೊಂಡ್ ಬರ್ತಾರೆ. ಈ ಕಡೆ ನಮ್ಗೆ ಅದೇ ಬಿಲ್ಡಿಂಗ್ ನ ಒಳಗಡೆ ತೋರಿಸ್ತಾರೆ. ಆಗ್ಲೇ ಇಬ್ರು ಸೈಂಟಿಸ್ಟ್ ಗಳು ನಮ್ಗೆ ಹೆದರಿಕೆ ಆಗ್ತಿದೆ ಅಂತ ನಾವು ಮತ್ತೆ ಶಿಪ್ಗೆ ಹೋಗ್ತೀವಿ ಅಂತ ಹೋದ್ರಲ್ಲ, ಅವರಿಬ್ರಿಗೂ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಾಗದೆ ಇನ್ನೂ ಕೂಡ ಇದೇ ಬಿಲ್ಡಿಂಗ್ ನಲ್ಲಿ ಓಡಾಡ್ತಿರ್ತಾರೆ. ಆಗ ಶಿಪ್ ನ ಕ್ಯಾಪ್ಟನ್ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ಹೊರಗಡೆ ಒಂದು ದೊಡ್ಡ ಚಂಡಮಾರುತ ಬಂದ್ಬಿಟ್ಟಿದೆ, ಇವತ್ತೊಂದಿನ ಅಲ್ಲೇ ಇರಿ, ನಾಳೆ ಬೆಳಗ್ಗೆನೆ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಇನ್ನೇನ್ ಮಾಡುದು ಅಂತ ಇವರಿಬ್ರು ಕೂಡ ಅಲ್ಲೇ ಓಡಾಡ್ಕೊಂಡು ಕಾಲನ್ನ ಕರೆಯೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಗೆ ಶಿಪ್ ನಲ್ಲಿ ತೋರಿಸ್ತಾರೆ, ಇವರು ಆ ಬಿಲ್ಡಿಂಗ್ ನಿಂದ ಒಂದು ಏಲಿಯನ್ ತಲೆನ ತಗೊಂಡ್ ಬಂದಿದ್ರಲ್ಲ, ಆ ತಲೆನ ಇವರು ಟೆಸ್ಟ್ ಮಾಡೋದಕ್ಕೆ ಮುಂದಾದಾಗ ಇವ್ರಿಗೆ
ಇವ್ರಿಗೆ ಗೊತ್ತಾಗುತ್ತೆ ಅದ್ರ ಮೇಲಿರೋದು ಒಂದು ಹೆಲ್ಮೆಟ್ ಅಂತ. ಆ ಹೆಲ್ಮೆಟ್ ಅನ್ನ ಇವ್ರು ತೆಗ್ದಾಗ ಒಳಗಡೆ ಇರುವಂತ ತಲೆನ ನೋಡಿ ಇವ್ರಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆ ಅಂತಂದ್ರೆ ಆ ಏಲಿಯನ್ಸ್ ಗಳ ತಲೆ ನೋಡೋದಕ್ಕೆ ಮನುಷ್ಯರ ತರನೇ ಇರುತ್ತೆ. ನಂತರ ಇವರು ಆ ತಲೆಯ ನರ್ವಸ್ ಸಿಸ್ಟಮ್ಗೆ ಶಾಕ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಆ ತಲೆನ ಮತ್ತೊಂದ್ಸಲ ಜೀವಂತಗೊಳಿಸಬಹುದು ಅಂತ. ಇವ್ರು ಅನ್ಕೊಂಡಂಗೆನೆ ಆಗುತ್ತೆ. ಶಾಕ್ ಕೊಟ್ಟಾಗ ಈ ಏಲಿಯನ್ ತಲೆ ಜೀವಂತಗೊಳ್ಳುತ್ತೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಏನೋ ಪ್ರಾಬ್ಲಮ್ ಆಗಿ ಆ ತಲೆನೇ ಬ್ಲಾಸ್ಟ್ ಆಗೋಗುತ್ತೆ. ನಂತರ ಇವರು ಆ ಏಲಿಯನ್ DNA ನ ಹಾಗೆ ಮನುಷ್ಯರ DNA ನ ಮ್ಯಾಚ್ ಮಾಡಿದಾಗ ಮತ್ತೊಂದು ಶಾಕ್ ಆದಿರುತ್ತೆ. ಯಾಕೆ ಅಂತಂದ್ರೆ ಎರಡು DNA ಗಳು ಕೂಡ ಎಕ್ಸಾಕ್ಟ್ ಸೇಮ್ ಇರುತ್ತೆ. ಈ ಕಡೆ ನಮ್ಗೆ ಡೇವಿಡ್ ನ ತೋರಿಸ್ತಾರೆ. ಆ ಬಿಲ್ಡಿಂಗ್ ನಿಂದ ಒಂದು ಬಾಕ್ಸ್ ಅನ್ನ ತಗೊಂಡ್ ಬಂದಿದ್ನಲ್ಲ, ಅದನ್ನ ಓಪನ್ ಮಾಡಿ ನೋಡಿದಾಗ ಇವನಿಗೆ ಅದ್ರಲ್ಲಿ ಏಲಿಯನ್ಸ್ ಗಳ DNA ಸಿಗುತ್ತೆ. ಅಂದ್ರೆ ಇಂಜಿನಿಯರ್ಸ್ ಗಳು ಈ ಗ್ರಹದಲ್ಲಿ ಆ ಬಿಲ್ಡಿಂಗ್ ನ ಒಳಗಡೆ ಬೇರೆ ಬೇರೆ ತರಹದ ಜೀವಿಗಳನ್ನ ತಯಾರಿಸ್ತಿದ್ರು ಅಂತ. ನಂತರ ಡೇವಿಡ್ ಈ DNA ಮನುಷ್ಯರ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ಅಂತ ಚಾರ್ಲಿ ಹತ್ರ ಬಂದು, ನಿಮ್ಗೆ ನಾನು ಡ್ರಿಂಕ್ಸ್ ಅನ್ನೋ ಕೊಡ್ತೀನಿ ಅಂತ ಆ ಡ್ರಿಂಕ್ಸ್ ನ ಒಳಗಡೆ DNA ನ ಮಿಕ್ಸ್ ಮಾಡಿ ಅವನಿಗೆ ಕುಡಿಸ್ಬಿಡ್ತಾನೆ. ಚಾರ್ಲಿಗೂ ಪಾಪ ಏನು ಗೊತ್ತಿರೋದಿಲ್ಲ, ಅವನು ಕೂಡ ಸುಮ್ನೆ ಕುಡಿದ್ ಬಿಡ್ತಾನೆ. ಈ ಕಡೆ ಬಿಲ್ಡಿಂಗ್ ನ ಒಳಗಡೆ ಇಬ್ರು ಸೈಂಟಿಸ್ಟ್ ಗಳು ಇರ್ತಾರಲ್ಲ, ಅವರಿಗೆ ಒಂದು ಜಾಗದಲ್ಲಿ ಇಂಜಿನಿಯರ್ಸ್ ಗಳ ತುಂಬಾ ಡೆಡ್ ಬಾಡಿಗಳು ಸಿಗ್ತವೆ. ಹೀಗೆ ಇವರು ಅಲ್ಲೆಲ್ಲ ಓಡಾಡ್ತಾ ಏಲಿಯನ್ಸ್ ಗಳ DNA ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಏಲಿಯನ್ಸ್ ಗಳ DNA ಇರುವಂತ ಬಾಕ್ಸಸ್ ಗಳು ಇರ್ತಾವಲ್ಲ, ಅದೇ ಜಾಗಕ್ಕೆ. ಆ ಜಾಗದಲ್ಲಿ ಏನೋ ಓಡಾಡ್ತಿರೋ ತರ ಇವರಿಗೆ ಅನ್ಸುತ್ತೆ. ಹತ್ರ ಬಂದು ನೋಡಿದ್ರೆ ಹಾವಿನ ರೀತಿ ಇರುವಂತ ಒಂದು ಪ್ರಾಣಿ. ಇದು ಫ್ರೆಂಡ್ಲಿ ಅನಿಮಲ್ ಇರಬೇಕು ಅಂತ ಒಬ್ಬ ಸೈಂಟಿಸ್ಟ್ ಅದನ್ನ ಮುಟ್ಟೋದಕ್ಕೆ ಹೋಗ್ತಾನೆ. ಆದ್ರೆ ಅದು ಎಷ್ಟು ಭಯಂಕರವಾಗಿರುತ್ತೆ ಅಂತಂದ್ರೆ ಆ ಸೈಂಟಿಸ್ಟ್ ನ ಕೈಗೆ ಸುತ್ಕೊಂಡು ಅವನ ಕೈಯನ್ನೇ ಮುರಿದಾಕ್ಬಿಡುತ್ತೆ. ಇನ್ನೊಬ್ಬ ಸೈಂಟಿಸ್ಟ್ ಏಲಿಯನ್ ಗಳ DNA ಮೇಲೆ ಬಿದ್ದು ಅವನು ಸತ್ತೋಗ್ತಾನೆ. ಈ ಕಡೆ ಹಾವಿನ ರೀತಿ ಇರುವಂತ ಆ ಜೀವಿ ಇವನನ್ನು ಕೂಡ ಸಾಯಿಸ್ಬಿಡುತ್ತೆ. ಈ ಕಡೆ ನಮ್ಗೆ ಪ್ರೊಮೆಥಿಯಸ್ ಶಿಪ್ ನಲ್ಲಿ ತೋರಿಸ್ತಾರೆ. ಚಾರ್ಲಿ ಆರೋಗ್ಯ ನಿಧಾನವಾಗಿ ಹಾಳಾಗೋದಕ್ಕೆ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಡೇವಿಡ್ ಮಿಕ್ಸ್ ಮಾಡಿ ಕುಡಿಸಿರ್ತಾನಲ್ಲ ಏಲಿಯನ್ಸ್ ಗಳ DNA, ಅದರಿಂದಾನೇ ಈ ರೀತಿ ಎಲ್ಲ ಆಗ್ತಿರೋದು. ನಂತರ ಎಲ್ರು ಎಲ್ಲಾ ತಯಾರನ್ನು ಮಾಡ್ಕೊಂಡು ಆ ಬಿಲ್ಡಿಂಗ್ ನಲ್ಲಿರುವಂತ ಇಬ್ರು ಸೈಂಟಿಸ್ಟ್ ಗಳನ್ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾರೆ. ಆ ಬಿಲ್ಡಿಂಗ್ ನ ಒಳಗಡೆ ಬಂದು ನೋಡ್ತಾರೆ, ಎಲ್ಲೂ ಕೂಡ ಆ ಇಬ್ರು ಸೈಂಟಿಸ್ಟ್ ಗಳು ಇವರಿಗೆ ಸಿಗೋದಿಲ್ಲ. ಹೀಗೆ ಇವರೆಲ್ಲ ಆ ಇಬ್ರು ಸೈಂಟಿಸ್ಟ್ ಗಳನ್ನ ಹುಡುಕ್ತಾ ಏಲಿಯನ್ಸ್ ಗಳ DNA ಇರುವಂತ ರೂಮ್ ಗೆ ಬಂದು ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಆ ಇಬ್ರು ಸೈಂಟಿಸ್ಟ್ ಗಳು ತುಂಬಾನೇ ಭಯಂಕರವಾಗಿ ಸತ್ತು ಬಿದ್ದಿರ್ತಾರೆ. ಅಷ್ಟೇ ಅಲ್ಲ, ಚಾರ್ಲಿಯ ಹೆಲ್ತ್ ಕೂಡ ತುಂಬಾ ಕ್ರಿಟಿಕಲ್ ಸ್ಥಿತಿಗೆ ಹೊರಟೋಗುತ್ತೆ. ಆದ್ರಿಂದ ಇವರು ಚಾರ್ಲಿನ ಕರ್ಕೊಂಡು ಮತ್ತೆ ಶಿಪ್ ನ ಕಡೆಗೆ ಹೋಗ್ತಾರೆ. ಈ ಕಡೆ ಚಾರ್ಲಿ ಅದೇ ಬಿಲ್ಡಿಂಗ್ ನಲ್ಲಿ ಒಂದು ಸೀಕ್ರೆಟ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಆ ಜಾಗದ ಒಳಗಡೆ ಬಂದು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇದು ಯಾವುದೇ ತರದ ಬಿಲ್ಡಿಂಗ್ ಅಲ್ಲ, ಇದೊಂದು ಸ್ಪೇಸ್ ಶಿಪ್ ಅಂತ. ಆ ಜಾಗದಲ್ಲಿ ತುಂಬಾ ಸ್ಲೀಪಿಂಗ್ ಚೇಂಬರ್ಸ್ ಗಳೆಲ್ಲ ಇರ್ತವೆ. ನಂತರ ಇವನು ಅಲ್ಲಿಂದ ಮುಂದೆ ಬಂದಾಗ ಒಂದಷ್ಟು ಬಟನ್ಸ್ ಗಳು ಇವನಿಗೆ ಕಾಣಿಸ್ತವೆ. ಆ ಬಟನ್ಸ್ ಗಳನ್ನ ಇವನು ಪ್ರೆಸ್ ಮಾಡಿದಾಗ ಒಂದು ಹೋಲೋಗ್ರಾಮ್ ವಿಡಿಯೋ ಪ್ಲೇ ಆಗುತ್ತೆ. ಇಂಜಿನಿಯರ್ಸ್ ಗಳು ಬಂದು ಅಲ್ಲಿರುವಂತ ಒಂದು ಚೇರ್ ನ ಮೇಲೆ ಕೂತ್ಕೊಂಡು ಒಂದಷ್ಟು ಬಟನ್ಸ್ ಗಳನ್ನ ಪ್ರೆಸ್ ಮಾಡ್ತಾರೆ. ಆಗ ಜಾಗದಲ್ಲಿ ಇಡೀ ಬ್ರಹ್ಮಾಂಡದ ಮ್ಯಾಪ್ ಬರುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಏಲಿಯನ್ಸ್ ಗಳು ಭೂಮಿಯ ಕಡೆಗೆ ಹೋಗ್ತಿತ್ತು. ಆದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವುಗಳು ಇಲ್ಲೇ ಸಿಗಾಕೋಬಿಟ್ಟು ಅಂತ. ಅಲ್ಲೇ ಇರೋ ಒಂದು ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ನೋಡ್ತಾನೆ. ಆ ಇಂಜಿನಿಯರ್ಸ್ ಗಳಲ್ಲಿ ಒಂದು ಇಂಜಿನಿಯರ್ ಇನ್ನೂ ಕೂಡ ಬದುಕೆ ಇರ್ತಾನೆ. ಇಂಜಿನಿಯರ್ ಅಂತಂದ್ರೆ ಬೇರೆ ಏನು ಅಲ್ಲ, ಈ ಮನುಷ್ಯರನ್ನ ಸೃಷ್ಟಿ ಮಾಡಿರೋ ಏಲಿಯನ್ಸ್ ಗಳು ಅಷ್ಟೇ. ಈ ಕಡೆ ಎಲ್ರು ಚಾರ್ಲಿನ ಕರ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡೋದಕ್ಕೆ ಅಂತ ಶಿಪ್ ಗೆ ಕರ್ಕೊಂಡು ಬರ್ತಾರೆ. ಆದ್ರೆ ಶಿಪ್ ನ ಹೆಡ್ ಆಫೀಸರ್ ವಿಕಾಸ್ ಚಾರ್ಲಿನ ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಅವನು ಇನ್ಫೆಕ್ಟ್ ಆಗಿದ್ದಾನೆ, ಅವನನ್ನ ಸಾಯಿಸ್ಬೇಕು ಅಂತ ಅಂತಿರ್ತಾನೆ. ಆದ್ರೆ ಇದು ಅಲ್ಲಿರುವಂತ ಯಾರಿಗೂ ಕೂಡ ಒಪ್ಪಿಗೆ ಇರೋದಿಲ್ಲ. ಹೀಗೆ ಇವರ ಮಧ್ಯೆ ಎಲ್ಲ ಜಗಳ ಆಗೋದಕ್ಕೆ ಶುರು ಆಗುತ್ತೆ. ಇಷ್ಟೊತ್ತಿಗೆ ಚಾರ್ಲಿ ಅರ್ಥ ಆಗೋಗಿರುತ್ತೆ ಅವನ ಪ್ರಾಣ ಉಳಿಯೋದು ತುಂಬಾನೇ ಕಷ್ಟ ಅಂತ. ಆದ್ರಿಂದ ಹೆಡ್ ಆಫೀಸರ್ ವಿಕಾಸ್ ನ ಹತ್ರ ಬಂದು ನನ್ನನ್ನ ಸಾಯಿಸಿ ಅಂತ ಹೇಳ್ತಾನೆ. ಹೆಡ್ ಆಫೀಸರ್ ವಿಕಾಸ್ ಕೂಡ ಅವನನ್ನ ಸುಟ್ಟು ಸಾಯಿಸ್ಬಿಡ್ತಾಳೆ. ಇದರಿಂದ ಶಾ ತುಂಬಾನೇ ಅಳ್ತಾ ಮೂರ್ಛೆ ಹೋಗ್ತಾಳೆ. ನಂತರ ಅವಳಿಗೆ ಪ್ರಜ್ಞೆ ಬಂದಾಗ ಡೇವಿಡ್ ಅವಳನ್ನ ಚೆಕ್ ಮಾಡಿ ಹೇಳ್ತಾನೆ, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಇದನ್ನ ಕೇಳಿ ಶಾಕ್ ಅಂತೂ ನಂಬೋದಕ್ಕೆ ಆಗುದಿಲ್ಲ, ತುಂಬಾನೇ ಶಾಕ್ ಆಗೋಗುತ್ತೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಡೇವಿಡ್ ಚಾರ್ಲಿಗೆ ಏಲಿಯನ್ಸ್ ಗಳ DNA ನ ಮಿಕ್ಸ್ ಮಾಡಿ ಕುಡಿಸಿದ್ನಲ್ಲ, ಆದ್ರಿಂದ ಆ ಏಲಿಯನ್ ಅಂಶ ಚಾರ್ಲಿಂದ ಟ್ರಾನ್ಸ್ಫರ್ ಆಗಿ ಶಾನ ಹೊಟ್ಟೆಲ್ಲೇ ಬೆಳಿತಿರುತ್ತೆ. ಅಷ್ಟೇ ಅಲ್ಲ, ಇವಳ ಹೊಟ್ಟೆ ಒಳಗಡೆ ಇರುವಂತ ಆ ಏಲಿಯನ್ ತುಂಬಾನೇ ವೇಗವಾಗಿ ಬೆಳಿತಿರುತ್ತೆ. ಇದನ್ನ ನನ್ನ ಹೊಟ್ಟೆಯಿಂದ ತೆಗಿ ಅಂತ ಶಾ ಡೇವಿಡ್ ಗೆ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಹೊಟ್ಟೆ ನೋವು ಶುರು ಆಗೋಗುತ್ತೆ. ಆದ್ರಿಂದ ಡೇವಿಡ್ ಅವಳಿಗೆ ಇಂಜೆಕ್ಷನ್ ಅನ್ನ ಕೊಟ್ಟು ಮಲಗಿಸ್ಬಿಡ್ತಾನೆ. ನಂತರ ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಎಚ್ಚರ ಆದಾಗ ಅವಳ ಸುತ್ತಮುತ್ತ ಇಬ್ರು ಡಾಕ್ಟರ್ಸ್ ಗಳು ಇರ್ತಾರೆ. ಆ ಡಾಕ್ಟರ್ಸ್ ಗಳಿಗೆ ಇವಳು ಹೊಡೆದು ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ರೂಮ್ ಗೆ ಬರ್ತಾಳೆ. ಈ ರೂಮ್ ನಲ್ಲಿ ಒಂದು ಸರ್ಜರಿ ಮಿಷಿನ್ ಇರುತ್ತೆ. ಈ ಮಿಷಿನ್ ಇಂದ ಯಾವುದೇ ತರದ ಆಪರೇಷನ್ ಕೂಡ ಮಾಡಬಹುದು. ಶಾ ಆ ಮಿಷಿನ್ ಒಳಗಡೆ ಹೋಗಿ ಅದಕ್ಕೆ ಕಮಾಂಡ್ ಅನ್ನ ಕೊಡ್ತಾಳೆ, ಆಪರೇಷನ್ ಅನ್ನ ಮಾಡಿ ನನ್ನ ಹೊಟ್ಟೆ ಒಳಗಡೆ ಇರುವಂತ ಆ ಜೀವಿನ ಹೊರಗಡೆ ತೆಗಿ ಅಂತ. ಸರ್ಜರಿ ಮಷಿನ್ ಕೂಡ ಅದ್ರ ಕೆಲಸನ ಸ್ಟಾರ್ಟ್ ಮಾಡುತ್ತೆ. ಕೆಲವು ಸೆಕೆಂಡ್ ಗಳಲ್ಲಿ ಆಪರೇಷನ್ ಅನ್ನ ಮಾಡಿ ಅವಳ ಹೊಟ್ಟೆ ಒಳಗಡೆ ಇರುವಂತ ಏಲಿಯನ್
ಏಲಿಯನ್ ಅನ್ನ ಹೊರಗಡೆ ತೆಗೆಯುತ್ತೆ. ನಂತರ ಶಾ ಆ ಏಲಿಯನ್ ಅನ್ನ ಅದೇ ಮಷಿನ್ ಒಳಗಡೆ ಕೂಡ ಹಾಕಿ ಆ ರೂಮ್ ಮನೆ ಲಾಕ್ ಮಾಡ್ಕೊಂಡು ಹೊರಗಡೆ ಓಡ್ ಬಂದ್ಬಿಡ್ತಾಳೆ. ಆಗ್ಲೇ ಆ ಬಿಲ್ಡಿಂಗ್ ನ ಒಳಗಡೆ ಇಬ್ರು ಸೈಂಟಿಸ್ಟ್ ಗಳನ್ನ ಏಲಿಯನ್ ಸಾಯಿಸ್ಬಿಡ್ತಲ್ಲ. ಅವರಿಬ್ರಲ್ಲಿ ಒಬ್ಬ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿ ಶಿಪ್ ಹತ್ರ ಬಂದು ಅಲ್ಲಿರೋರ್ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೇಗೋ ಮಾರಿ ಅಲ್ಲಿರೋರೆಲ್ಲ ತುಂಬಾ ಕಷ್ಟಪಟ್ಟು ಅವನನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಶಾ ಒಂದು ರೂಮ್ ಗೆ ಬಂದಾಗ ನೋಡ್ತಾಳೆ, ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ಪೀಟರ್, ಅದೇ ಈ ಪ್ರಾಜೆಕ್ಟ್ ಗೆ ದುಡ್ಡು ಹಾಕಿರೋನು, ಅವನು ಕೂಡ ಈ ಶಿಪ್ ನ ಒಳಗಡೆ ಇರ್ತಾನೆ. ನೀವು ಇಲ್ಲೇನ್ ಮಾಡ್ತಿದ್ದೀರಾ ಅಂತ ಶಾ ಕರೆದಾಗ ಈ ಮೂವಿಯ ಸಸ್ಪೆನ್ಸ್ ಇಲ್ಲಿ ರಿವೀಲ್ ಆಗುತ್ತೆ. ಆಕ್ಚುಲಿ ಇವರೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಪೀಟರ್ಗೆ ಈಗ 100 ವರ್ಷ, ಇನ್ನೇನು ಸಾಯೋದ್ರಲ್ಲಿ ಇರ್ತಾನೆ. ಅದೇ ಸಮಯಕ್ಕೆ ಚಾರ್ಲಿ ಹಾಗೂ ಶಾ ಇವನಿಗೆ ಸಿಕ್ಕಿದ್ರು. ನಮ್ಮ ಮನುಷ್ಯರನ್ನ ಯಾರು ಸೃಷ್ಟಿ ಮಾಡಿದಾರೋ ಅವರನ್ನ ಹುಡುಕಿದ್ರೆ ಅವರು ನಮ್ಮ ಆಯಸ್ಸನ್ನ ಜಾಸ್ತಿ ಮಾಡ್ಬೋದು ಅಥವಾ ನಮ್ಗೆ ಸಾವೇ ಬರ್ದಿರೋ ರೀತಿ ಮಾಡ್ಬೋದು ಅಂತ ಪೀಟರ್ಗೆ ಚಾರ್ಲಿ ಹಾಗೂ ಶಾ ಇಂದ ಗೊತ್ತಾಗುತ್ತೆ. ಆದ್ರಿಂದಾನೆ ಇವನು ಈ ಪ್ರಾಜೆಕ್ಟ್ ಗೆ ದುಡ್ಡನ್ನ ಹಾಕಿರೋದು. ಇಂಜಿನಿಯರ್ಸ್ ಗಳೇನಾದ್ರೂ ಸಿಕ್ಕಿದ್ರೆ ಅವರಿಂದ ನನಗೆ ಆಯಸ್ಸು ಜಾಸ್ತಿ ಆಗುತ್ತೆ, ಸಾವೇ ಇರೋದಿಲ್ಲ ಅಂತ. ಈಗ ಡೇವಿಡ್ ಒಂದು ರೂಮ್ ನಲ್ಲಿ ಹುಡ್ಕೊಂಡ್ ಬಂದಿದ್ದಾನಲ್ಲ, ಸ್ಲೀಪಿಂಗ್ ಚೇಂಬರ್ ನ ಒಳಗಡೆ ಮಲಗಿರುವಂತ ಒಂದು ಏಲಿಯನ್ ನ, ಅದ್ರ ಹತ್ರ ಇವರೆಲ್ಲ ಈಗ ಹೋಗ್ತಿರ್ತಾರೆ. ಶಾಗೆ ಹೊಟ್ಟೆ ಆಪರೇಷನ್ ಆಗಿರೋದ್ರಿಂದ ಅವಳ ಹೊಟ್ಟೆ ತುಂಬಾ ನೋತಿರುತ್ತೆ. ಆದ್ರೂ ಕೂಡ ಒಂದಷ್ಟು ಮಾತ್ರೆಗಳನ್ನ ತಗೊಂಡು ಆ ಏಲಿಯನ್ ನೋಡೋದಕ್ಕೆ ಇವಳು ಹೋಗ್ಬೇಕು ಅಂತ ಎಲ್ಲಾ ರೆಡಿನೂ ಮಾಡ್ಕೊತಿರ್ತಾಳೆ. ಆಗ ಶಿಪ್ ನ ಕ್ಯಾಪ್ಟನ್ ಅವಳ ಹತ್ರ ಬಂದು ಹೇಳ್ತಾನೆ, ನನ್ಗನ್ಸೋ ಪ್ರಕಾರ ಈ ಗ್ರಹ ಇಂಜಿನಿಯರ್ಸ್ ಗಳದ್ದು ಅಲ್ಲ, ಬೇರೆ ಬೇರೆ ಜೀವಿಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ಗ್ರಹನ ಉಪಯೋಗಿಸ್ಕೊತಿದ್ರು ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಡೇಂಜರಸ್ ಆಗಿರುವಂತ ಏಲಿಯನ್ಸ್ ಗಳನ್ನ ಅವರ ಗ್ರಹದಲ್ಲಿ ತಯಾರಿ ಮಾಡಿದ್ರೆ ಅವರ ಜನರಿಗೆ ತೊಂದರೆ ಆಗುತ್ತೆ ಅಂತ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ. ಹೆಡ್ ಆಫೀಸರ್ ವಿಕಾಸ್ ಇರ್ತಾಳಲ್ಲ, ಅವಳು ಪೀಟರ್ ನ ಮಗಳು ಅಂತ. ನಂತರ ಒಂದಷ್ಟು ಜನರು ಪೀಟರ್ ನ ಕರ್ಕೊಂಡು ಆ ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ. ಡೇವಿಡ್ ಆಗೆ ಉಡ್ಕೊಂಡ್ ಬಂದಿದ್ನಲ್ಲ, ಆ ರೂಮ್ ಗೆ ಇವ್ರನ್ನೆಲ್ಲ ಕರ್ಕೊಂಡ್ ಬರ್ತಾನೆ. ಈ ಕಡೆ ನಮ್ಗೆ ಪ್ರೊಮಿಥಿಯಸ್ ಶಿಪ್ ನ ಒಳಗಡೆ ತೋರಿಸ್ತಾರೆ. ಕ್ಯಾಪ್ಟನ್ ಗೆ ಗೊತ್ತಾಗಿರುತ್ತೆ ಆ ಬಿಲ್ಡಿಂಗ್ ನ ಒಳಗಡೆ ಇರೋದು ರೂಮ್ ಗಳಲ್ಲ, ಬದಲಾಗಿ ಸ್ಪೇಸ್ ಶಿಪ್ ಅಂತ. ಅಂದ್ರೆ ಏಲಿಯನ್ಸ್ ಗಳು ಅವರ ಸ್ಪೇಸ್ ಶಿಪ್ ಅನ್ನ ಈ ಬಿಲ್ಡಿಂಗ್ಸ್ ನ ಒಳಗಡೆ ಸೇಫ್ ಆಗಿ ಇಟ್ಟಿರ್ತಾರೆ. ಡೇವಿಡ್ ಆ ಸ್ಪೇಸ್ ಶಿಪ್ ಅನ್ನು ಆನ್ ಮಾಡಿ ಎಲ್ಲರಿಗೂ ಹೇಳ್ತಾನೆ, ಈ ಇಂಜಿನಿಯರ್ಸ್ ಗಳು ಅಂದ್ರೆ ಏಲಿಯನ್ಸ್ ಗಳು ಎಲ್ಲಾ ತಯಾರನ್ನು ಮಾಡ್ಕೊಂಡು ಭೂಮಿ ಕಡೆಗೆ ಹೋಗ್ತಿದ್ರು, ಆದ್ರೆ ಯಾವುದೋ ಒಂದು ಕಾರಣದಿಂದ ಎಲ್ಲರೂ ಕೂಡ ಇಲ್ಲೇ ಸಿಗಾಕೋಬಿಟ್ರು ಅಂತ. ಶಾವ್ ನನ್ನ ಕೇಳ್ತಾಳೆ, ಅವ್ರು ಭೂಮಿ ಕಡೆಗೆ ಯಾಕೆ ಹೋಗ್ತಿದ್ರು ಅಂತ. ಆಗ ಅವನು ಹೇಳ್ತಾನೆ, ಇಂಜಿನಿಯರ್ಸ್ ಗಳು ಹೊಸ ಹೊಸ ಜೀವಿಗಳನ್ನ ಸೃಷ್ಟಿ ಮಾಡ್ತಿದ್ರು, ಆದ್ರಿಂದ ಈಗಾಗ್ಲೇ ಸೃಷ್ಟಿ ಮಾಡಿರುವಂತ ಮನುಷ್ಯರನ್ನ ನಾಶ ಮಾಡೋದಕ್ಕೆ ಅಂತ. ಇದನ್ನ ಕೇಳಿ ಶಾಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಇಂಜಿನಿಯರ್ಸ್ ಗಳು ಮನುಷ್ಯರನ್ನೇ ಯಾಕೆ ಸಾಯಿಸ್ಬೇಕು ಅಂತ ಇವಳಿಗೆ ಅರ್ಥನೇ ಆಗೋದಿಲ್ಲ. ನಂತರ ಡೇವಿಡ್ ಆ ಸ್ಲೀಪಿಂಗ್ ಚೇಂಬರ್ ಒಳಗಡೆ ಮಲಗಿರುವಂತ ಆ ಏಲಿಯನ್ ಅನ್ನ ಎದ್ದೇಳಿಸ್ತಾನೆ. ಆ ಏಲಿಯನ್ ಇವರನ್ನೆಲ್ಲ ತುಂಬಾನೇ ಆಶ್ಚರ್ಯದಿಂದ ನೋಡ್ತಿರುತ್ತೆ. ಆಗ ಪೀಟರ್ ಡೇವಿಡ್ ನ ಕೇಳೋದಕ್ಕೆ ಹೇಳ್ತಾನೆ, ಮನುಷ್ಯರ ಆಯಸ್ಸನ್ನ ಜಾಸ್ತಿ ಮಾಡೋದು ಹೇಗೆ ಕೇಳು ಅಂತ. ಡೇವಿಡ್ ಕೂಡ ಆ ಏಲಿಯನ್ಸ್ ಗಳ ಭಾಷೆಯಲ್ಲೇ ಕೇಳ್ತಾನೆ. ಆದ್ರೆ ಅವನ ಮಾತನ್ನ ಕೇಳ್ತಿದ್ದಂಗೆನೆ ಆ ಏಲಿಯನ್ ಡೇವಿಡ್ ನ ಕತ್ತನ್ನ ಮುರಿದು ಬೇರೆ ಕಡೆಗೆ ಬಿಸಾಕ್ಬಿಡುತ್ತೆ. ಹಾಗೆ ಅಲ್ಲಿರೋರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಇದರಿಂದ ಹೇಗೋ ಮಾಡಿ ಶಾ ತುಂಬಾ ಕಷ್ಟಪಟ್ಟು ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಪೀಟರ್ಗೆ ಏಟ್ ಬಿದ್ದಿರೋದ್ರಿಂದ ಅವನು ಅಲ್ಲೇ ಸತ್ತೋಗ್ತಾನೆ. ನಂತರ ಈ ಏಲಿಯನ್ ಸ್ಪೇಸ್ ಶಿಪ್ ಇಂಜಿನ್ ಅನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ತಯಾರನ್ನು ಮಾಡ್ಕೊಳ್ಳುತ್ತೆ. ಭೂಮಿಗೆ ಹೋಗಿ ಭೂಮಿಲಿರುವಂತ ಜನರನ್ನೆಲ್ಲ ಸಾಯಿಸೋದಕ್ಕೆ ಆ ಸ್ಪೇಸ್ ಶಿಪ್ ಹೊರಗಡೆ ಹೋಗೋದಕ್ಕೆ ಎಲ್ಲಾ ಡೋರ್ಗಳು ಓಪನ್ ಆಗ್ತಿರ್ತವೆ. ಆದ್ರೂ ಕೂಡ ಶಾ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬರ್ತಾಳೆ. ನಂತರ ಶಾ ಶಿಪ್ ನ ಕ್ಯಾಪ್ಟನ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾಳೆ, ಆ ಏಲಿಯನ್ ಸ್ಪೇಸ್ ಶಿಪ್ ನಲ್ಲಿ ಭೂಮಿ ಕಡೆಗೆ ಹೋಗ್ತಿದೆ, ಅದನ್ನ ನಾವು ತಡೆಬೇಕು ಅಂತ. ಆದ್ರೆ ಅದಕ್ಕೆ ಹೆಡ್ ಆಫೀಸರ್ ವಿಕಾಸ್ ಒಪ್ಕೊಳ್ತಿರೋದಿಲ್ಲ. ಯಾರ್ ಹೆಂಗಾದ್ರು ಮಾಡ್ಕೊಳ್ಳಿ, ನಾವು ಮೊದ್ಲು ಮನೆಗೆ ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಆಗ ಶಾ ಎಲ್ಲರಿಗೂ ಹೇಳ್ತಾಳೆ, ನಾವು ಆ ಸ್ಪೇಸ್ ಶಿಪ್ ಅನ್ನ ತಡಿಲ್ಲ ಅಂತಂದ್ರೆ ನಾವು ಮನೆಗೆ ಹೋಗೋದಕ್ಕೆ ಭೂಮಿನೇ ಇರೋದಿಲ್ಲ. ಯಾಕೆ ಅಂತಂದ್ರೆ ಆ ಏಲಿಯನ್ ಭೂಮಿಯ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದೆ ಅಂತ. ಇದನ್ನ ಕೇಳಿ ಶಿಪ್ ನ ಕ್ಯಾಪ್ಟನ್ ಹಾಗೂ ಪೈಲಟ್ಸ್ ಗಳು ಆ ಏಲಿಯನ್ ಶಿಪ್ ಅನ್ನ ತಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ವಿಕಾಸ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಅಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಸ್ಪೇಸ್ ಸೂಟ್ ಅನ್ನ ಹಾಕುತ್ತಿರ್ತಾಳೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಆ ಏಲಿಯನ್ ಶಿಪ್ ಹೊರಗಡೆ ಬಂದು ಭೂಮಿ ಕಡೆಗೆ ಹೋಗೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರುತ್ತೆ. ಶಿಪ್ ನ ಕ್ಯಾಪ್ಟನ್ ಶಾಗೋಸ್ಕರ ಅಂತ ಒಂದು ಸಣ್ಣ ಸ್ಪೇಸ್ ಶಿಪ್ ಅನ್ನ ಹೊರಗಡೆ ಬಿಟ್ಬಿಡ್ತಾನೆ. ವಿಕಾಸ್ ಕೂಡ ಸ್ಪೇಸ್ ಸೂಟ್ ಅನ್ನ ಹಾಕೊಂಡು ಪ್ರೊಮಿಥಿಯಸ್ ಶಿಪ್ ಇಂದಾನೆ ಹೊರಗಡೆ ಬಂದ್ಬಿಡ್ತಾಳೆ. ಈ ಕಡೆ ಕ್ಯಾಪ್ಟನ್ ಹಾಗೂ ಪೈಲಟ್ಸ್ ಗಳು ನಮ್ಮ ಭೂಮಿನ ನಾವು ಕಾಪಾಡಬೇಕು ಅಂತ ಅವರ ಸ್ಪೇಸ್ ಶಿಪ್ ಅನ್ನ ತಗೊಂಡೋಗಿ ಏಲಿಯನ್ ಸ್ಪೇಸ್ ಶಿಪ್ ಗೆ ಕ್ರಾಶ್ ಮಾಡ್ಬಿಡ್ತಾರೆ. ಇದರಿಂದ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ಆಗಿ ಪ್ರೊಮಿಥಿಯಸ್ ಶಿಪ್ ನಾಶ ಆಗೋಗುತ್ತೆ. ಆದ್ರೆ ಆ ಏಲಿಯನ್ ಶಿಪ್ ಮಾತ್ರ ಅಷ್ಟೊಂದು ಡ್ಯಾಮೇಜ್ ಆಗಿರೋದಿಲ್ಲ. ಯಾಕೆ ಅಂತಂದ್ರೆ ಅದು ಅಷ್ಟು ದೊಡ್ಡದಾಗಿರುತ್ತೆ, ಹಾಗೆ ಸ್ಟ್ರಾಂಗ್ ಆಗಿರುತ್ತೆ. ಆ ಏಲಿಯನ್ ಶಿಪ್ ಶಾ ಹಾಗೂ ವಿಕಾಸ್ ನ ಮೇಲೆ ಬೀಳೋದಕ್ಕೆ ಬರ್ತಿರುತ್ತೆ. ಆದ್ರಿಂದ ಇವರಿಬ್ರು ಓಡೋದಕ್ಕೆ ಶುರು ಮಾಡ್ತಾರೆ. ವಿಕಾಸ್ ಆ ಸ್ಪೇಸ್ ಶಿಪ್ ನ ಕೆಳಗಡೆ ಸಿಕ್ಕಿ ಸತ್ತೋಗ್ತಾಳೆ. ಆದ್ರೆ ಹೇಗೋ ಮಾಡಿ ಶಾ ಅದರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಡ್ತಾಳೆ. ಈಗ ಈ ಗ್ರಹದಲ್ಲಿ ಶಾನ ಬಿಟ್ರೆ ಇನ್ಯಾವ ಮನುಷ್ಯರು ಕೂಡ ಉಳಿದಿರೋದಿಲ್ಲ. ಇವಳು ಚಾರ್ಲಿನ ನೆನ್ಸ್ಕೊಂಡು ಅಳ್ತಿರ್ಬೇಕಾದ್ರೆ ಡೇವಿಡ್ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಶಾ ನನ್ಗೆ ಪ್ಲೀಸ್ ಸಹಾಯನ ಮಾಡು ಅಂತ. ಆಗ ಶಾ ಹೇಳ್ತಾಳೆ, ನಾನ್ ಯಾಕೆ ನಿನ್ಗೆ
ನಮ್ಗೆ ಸಹಾಯ ಮಾಡ್ಬೇಕು ಅಂತ. ಆಗ ಡೇವಿಡ್ ಹೇಳ್ತಾನೆ, ಇಲ್ಲಿ ತುಂಬಾನೇ ಸ್ಪೇಸ್ ಶಿಪ್ ಗಳಿವೆ, ಅವನ ನಮ್ಗೆ ಓಡಿಸೋದಕ್ಕೆ ಬರುತ್ತೆ, ನಾನ್ ನಿನ್ನ ಮತ್ತೆ ಭೂಮಿ ಕರ್ಕೊಂಡು ಹೋಗ್ತೀನಿ ಅಂತ. ಶಾ ಕೂಡ ಸರಿ ಅಂತ ಹೇಳಿ ಒಂದು ವೆಹಿಕಲ್ ನ ತಗೊಂಡು ಆ ಬಿಲ್ಡಿಂಗ್ ಹತ್ರ ಬರ್ತಾಳೆ. ನಂತರ ಇವಳು ಡೇವಿಡ್ ಹತ್ರ ಬಂದು ಕೇಳ್ತಾಳೆ, ನಿನಗೆ ಏಲಿಯನ್ ಶಿಪ್ ಅನ್ನು ಓಡಿಸೋದಕ್ಕೆ ಬರುತ್ತಾ ಅಂತ. ಆಗ ಡೇವಿಡ್ ಕೂಡ, ಹೌದು ನನ್ಗೆ ಓಡಿಸೋದಕ್ಕೆ ಬರುತ್ತೆ, ನಾನ್ ನಿನ್ನ ಭೂಮಿಗೆ ಕರ್ಕೊಂಡು ಹೋಗ್ತೀನಿ, ನನ್ನನ್ನ ರೆಡಿ ಮಾಡು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನನಗೆ ಮತ್ತೆ ಭೂಮಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ನಮ್ಮನ್ನ ಸೃಷ್ಟಿ ಮಾಡಿರುವಂತ ಆ ಏಲಿಯನ್ಸ್ ಗಳು ಅಂದ್ರೆ ಇಂಜಿನಿಯರ್ಸ್ ಗಳ ಗ್ರಹಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ನಿನ್ ಕೈಲಿ ನನ್ನನ್ನ ಅವರ ಗ್ರಹಕ್ಕೆ ಕರ್ಕೊಂಡು ಹೋಗೋದಕ್ಕಾಗುತ್ತಾ ಅಂದಾಗ ಡೇವಿಸ್ ಕೂಡ ಹೌದು ಕರ್ಕೊಂಡು ಹೋಗೋದಕ್ಕಾಗುತ್ತೆ ಅಂತಾನೆ. ಸರಿ ಅಂತ ಶಾ ಡೇವಿಡ್ ನ ರೆಡಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಡೇವಿಡ್ ಅವಳನ್ನ ಕೇಳ್ತಾನೆ, ನೀನು ಅವರ ಗ್ರಹಕ್ಕೆ ಹೋಗಿ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ. ಆಗ ಶಾ ಹೇಳ್ತಾಳೆ, ನಮ್ಮನ್ನ ಕ್ರಿಯೇಟ್ ಮಾಡಿರೋರು ಕೂಡ ಇಂಜಿನಿಯರ್ಸ್ ಗಳೇ, ಆದ್ರೆ ಅವ್ರು ನಮ್ಮನ್ನ ಸಾಯಿಸೋದಕ್ಕೆ ನೋಡ್ತಿದ್ದಾರೆ, ಅವರು ಯಾಕೆ ನಮ್ಮನ್ನ ಸಾಯಿಸೋದಕ್ಕೆ ನೋಡ್ತಿದ್ದಾರೆ ಅನ್ನೋದಕ್ಕೆ ನನ್ಗೆ ರೀಸನ್ ಗೊತ್ತಾಗ್ಬೇಕು, ಆದ್ರಿಂದ ನಾನು ಅವರ ಗ್ರಹಕ್ಕೆ ಹೋಗಿನೇ ಇದ್ರ ರೀಸನ್ ಅನ್ನ ತಿಳ್ಕೊತೀನಿ ಅಂತ ಅಂದಾಗ ಡೇವಿಸ್ ಕೂಡ ಸರಿ ಅಂತ ಹೇಳ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಡೇವಿಡ್ ಹಾಗೂ ಶಾ ಒಂದು ಏಲಿಯನ್ ಶಿಪ್ ಅನ್ನ ತಗೊಂಡು ಏಲಿಯನ್ಸ್ ಗಳ ಗ್ರಹನ ಹುಡ್ಕೊಂಡು ಹೋಗ್ತಾರೆ, ಅಂದ್ರೆ ಆ ಇಂಜಿನಿಯರ್ಸ್ ಗಳ ಗ್ರಹನ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.